ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಫ್ರೀ ಇದ್ದಾಗ ನೀವು ವೀಡಿಯೋಸ್ನ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಆ ವೀಡಿಯೋಸ್ನೆಲ್ಲ ನೋಡಿ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡ್ಕೊಂಡಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟೇ ನನಗೆ ಮೋಟಿವೇಶನ್. ಹಾಗಾಗಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೀವು ತಮ್ಮನೆಲ್ಲ ನೋಡಿರೋ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಬಂದು ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂಥ ಅಪ್ಡೇಟ್ಸ್ನ ಕೊಡ್ತೀನಿ. ಸಾಕಷ್ಟು ಜನ ಕಮೆಂಟ್ ಮಾಡ್ತಿರ್ತೀರಾ ನಿಮ್ಮ ಡೌಟ್ಸ್ಗಳನ್ನ. ಮೊದಲನೇದಾಗಿ ರೇಷನ್ ಕಾರ್ಡ್ ಬಗ್ಗೆ ನೀವು ಕೇಳೋ ಡೌಟ್ಸ್ ಅಂದರೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಯಾವಾಗಿಂದ ಅಂತ ತುಂಬ ಜನ ನಂಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ನಾನು ನಿಮಗೆ ಕಳೆದ ಒಂದೂವರೆ ತಿಂಗಳ ಹಿಂದೆ ವಿಡಿಯೋ ಒಂದಲ್ಲಿ ಹೇಳಿದ್ದೆ. ನಾನು ನಿಮಗೆ ನವಂಬರಲ್ಲಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವ್ರು ಹೇಳಿದರು ಅಂತ. ಬಟ್ ಅವ್ರು ಹೇಳಿದ ಪ್ರಕಾರ ಇವಾಗ ಅಕ್ಟೋಬರ್ ವರೆಗೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರೋಸೆಸ್ ಆಗುತ್ತೆ. ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆದಮೇಲೆ ಈಗ ಆಲ್ರೆಡಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ, ಈಗ 2 ಇಯರ್ಸಿಂದ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ನೇ ಮಾಡಿಲ್ಲ, 2 ಇಯರ್ಸಿಂದ 2-3 ಇಯರ್ಸಿಂದ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ಅವ್ರಿಗೆಲ್ಲ ಇನ್ನೂ ಕಾರ್ಡೇ ಸಿಕ್ಕಿಲ್ಲ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ನಾವು ಫಸ್ಟ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಆಮೇಲೆ ಹೊಸ ರೇಷನ್ ಕಾರ್ಡಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಬಟ್ ಇನ್ನು ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಯಾಕಂದರೆ ಇನ್ನೂ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರೊಸೆಸ್ಸೇ ನಡೀತಿರೋದ್ರಿಂದ ಅದು ಮುಗಿದ್ಮೇಲೆ ಪ್ರಾಬಬ್ಲಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ನು ಕೂಡ ಮಾಡ್ತಾರೆ ಅನಿಸುತ್ತೆ. ಬಟ್ ಇದುವರೆಗೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಖಂಡಿತ ನಾನು ಅದ್ರ ಬಗ್ಗೆ ಅಪ್ಡೇಟ್ ಬಂದೇ ತಿಳಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಆವಾಗ ನೋಟಿಫಿಕೇಷನ್ ಬಂದಿರುತ್ತೆ, ನಿಮಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಇನ್ನು ಹೊಸ ರೇಷನ್ ಕಾರ್ಡ್ ಕೇಳೋದಾದರೆ ನಾನು ಆಗಲೇ ಹೇಳ್ದಂಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಹೊಸ ರೇಷನ್ ಕಾರ್ಡ್ಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಇಲ್ಲ. ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಏನು ಕೊಡ್ತಿದ್ದಾರೆ, ಬಟ್ ಜನರಲ್ ಕೆಟಗರಿ ಅವ್ರಿಗಿಲ್ಲ. ಯಾರೆಲ್ಲ ಲೇಬರ್ ಕಾರ್ಡ್ ಇಟ್ಕೊಂಡಿರ್ತಾರೆ ನೋಡಿ, ಸೊ ಅಂಥವರಿಗೆ ಮಾತ್ರ ನೆಕ್ಸ್ಟ್ ಮಾರ್ಚ್ 30ನೇ ತಾರೀಕು 2026 ನೆಕ್ಸ್ಟ್ ಇಯರ್ ಮಾರ್ಚ್ ಎಂಡಿಂಗ್ವರೆಗೂ ಕೂಡ ಟೈಮ್ ಇದೆ. ಅಂಥವ್ರು ಮಾತ್ರ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು. ಜನರಲ್ ಕೆಟಗರಿ ಅವರಿಗೆ ಇನ್ನೂ ಕೂಡ ಯಾವುದೇ ರೀತಿ ಅಪ್ಲೈ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗೆ ಅಕಸ್ಮಾತ್ ಏನಾರ ನಿಮ್ಮ ರೇಷನ್ ಕಾರ್ಡು ನಿಮಗೆ ಏನಾರು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಅಥವಾ ನೀವು ಯಾವುದಾರ ಗೌರ್ಮೆಂಟ್ ಸ್ಕೀಮಿಂದ ಹಣ ತೊಗೋತಿದ್ದು ಬಂತಿಲ್ಲ ಅಂದರೆ ಒಂದ್ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನೀವು ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಕರ್ನಾಟಕ ಗ್ರಾಮ ಸೆಂಟರ್ಸ್ಗೆ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಇವಾಗ ನೀವು ಪ್ರತಿ ತಿಂಗಳು ಎಲ್ಲೋಗಿ ರೇಷನ್ ಡಿಪೋಗಳಲ್ಲಿ ತೊಗೊಳ್ತೀರಾ, ಅಲ್ಲೂ ಕೂಡ ಲಿಸ್ಟನ್ನು ಅಂಟಿಸಿರ್ತಾರೆ ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ ಅಂದ್ಬಿಟ್ಟು. ಸೊ ಅಕಸ್ಮಾತ್ ನಿಮ್ಗೆ ಡೌಟ್ ಇತ್ತು, ನಿಮಗೆ ಹಣ ಸರಿಯಾಗಿ ಬರ್ತಾ ಇಲ್ಲ ನೀವು ಯೋಜನೆಗಳದ್ದು ಅಂತಂದರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ತುಂಬಾ ಆಗ್ತಾಯಿದೆ. ಅನರ್ಹದ್ದು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಿ ಜಾಸ್ತಿ ಕೆಲವೊಬ್ರದ್ದು ಅರ್ಹದ್ದು ಕೂಡ ಮಿಸ್ ಆಗಿ ಕ್ಯಾನ್ಸಲ್ ಆಗ್ತಿರೋದ್ರಿಂದ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದರೂ ಬೆನಿಫಿಟ್ಸ್ ಬರ್ತಾ ಇಲ್ಲ ಅಂತಂದರೆ ಯೋಜನೆಗಳದ್ದು. ಯಾರ್ದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಅಂದರೆ ಅಕಸ್ಮಾತ್ ನಿಮ್ದು KYC ಆಗಿರಲ್ಲ, ಮತ್ತು ಒಂದು ಕಂಟಿನ್ಯೂಸ್ 6 ಮಂತ್ಸಿಂದ ನೀವು ರೇಷನ್ ಡಿಪೋಗಳಲ್ಲಿ ರೇಷನ್ ತೊಗೊಳ್ತಾ ಇರಲ್ಲ, ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತೀರ, GST ಪೇಯರ್ಸ್ ಆಗಿರ್ತೀರ, ಅಥವಾ ನಿಮ್ಮ ಹತ್ರ 4 ವೀಲರ್ ಇದೆ, ಅಥವಾ ನಿಮ್ಮದು ಸೈಟು ಕೂಡ ನಿಮಗೆ ಆಸ್ತಿ ಏನಾದರೂ 4 ಎಕರೆಗಿಂತ ಜಾಸ್ತಿ ಇದೆ ಅಂತಂದರೆ, ಸೊ ಈ ಥರ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಹಾಗೆ ನಿಮ್ಮ ಆದಾಯ ಜಾಸ್ತಿ ಇದೆ ಅಂತಂದರೆ, ಸೊ ಈ ಥರ ಎಲ್ಲ ಕ್ರೈಟೀರಿಯಾ ಮೂಲಕ ನಿಮಗೆ ನಿಮ್ಮ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ನೀವೇನಾದ್ರು ಅನರ್ಹರಿದ್ದರೂ ಕೂಡ ಮಾಡಿಸ್ಕೊಂಡಿದ್ದೀರಾ ಅಂದರೆ ಖಂಡಿತ ನಿಮ್ಮದು ಕೂಡ ಕಾರ್ಡ್ ಕ್ಯಾನ್ಸಲ್ ಆಗೇ ಆಗುತ್ತೆ. ಅಕಸ್ಮಾತ್ ನೀವು ಅರ್ಹರಿದ್ದೀರಾ ಅಂದರೂ ಕೂಡ ಮಿಸ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಂದರೆ ನಿಮ್ಮ ಹತ್ತಿರದ ತಾಲೂಕು ಕಚೇರಿಗೆ ಹೋಗಿ ಮತ್ತೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಫುಡ್ ಡಿಪಾರ್ಟ್ಮೆಂಟಲ್ಲಿ. ಈ ಥರ ನಮ್ಮದು ಕ್ಯಾನ್ಸಲೇಷನ್ ಆಗೋಗಿದೆ, ಬಟ್ ಅರ್ಹರಿದ್ದೀವಿ, ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ಅಥವಾ ಯಾವುದೇ ರೀತಿ ಗೌರ್ಮೆಂಟ್ ಜಾಬಲ್ಲಿಲ್ಲ, ನಮ್ಮದೆಲ್ಲವೂ ಸರಿ ಇದೆ ಅಂದರೂ ಕೂಡ ಕ್ಯಾನ್ಸಲ್ ಆಗಿದೆ ಅಂತಂದರೆ ನೀವು ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹಾಗೆ ನಿಮ್ಮ BPL ರೇಷನ್ ಕಾರ್ಡ್, ಇದೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ಮತ್ತೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಅವ್ರು ಮತ್ತೆ ವೆರಿಫೈ ಮಾಡಿ ನೀವು ನಿಜ ಅರ್ಹರಿದ್ದೀರಾ ಅಂತಂದರೆ 45 ಡೇಸಲ್ಲಿ ನಿಮಗೆ ಕಾರ್ಡ್ನ ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ. ಅಕಸ್ಮಾತ್ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂತಂದರೆ ನಿಮಗೆ 15 ಡೇಸಲ್ಲೇ ನಿಮ್ಮ ಕಾರ್ಡ್ನ ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ. ಕ್ಯಾನ್ಸಲ್ ಆಗಿದೆ ಅಂತ ಸುಮ್ಮನೆ ಆಗೋಕ್ಕೆ ಹೋಗಬೇಡಿ, ಹೋಗಿ ಮತ್ತೆ ಅಪ್ಲಿಕೇಶನ್ ಹಾಕಿ. ಖಂಡಿತ ನೀವು ಅರ್ಹರಿದ್ದೀರಾ ಅಂತಂದರೆ ಖಂಡಿತ ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ. ಅನರ್ಹರಿದ್ದರೆ ಮತ್ತೆ ಹೋಗಿ ಹಾಕಕ್ಕೆ ಹೋಗಬೇಡಿ, ಅರ್ಹರಿದ್ದರೆ ಮಾತ್ರ ಹೋಗಿ ಮತ್ತೆ ಅಪ್ಲಿಕೇಶನ್ನ ಹಾಕ್ಬೋದು.
ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಇವಾಗ ಸದ್ಯಕ್ಕೆ ಮಾಡ್ತಾ ಇಲ್ಲ, ಯಾಕಂದರೆ ಲಾಸ್ಟ್ ಮಂತ್ ವರೆಗೂ ಕೂಡ ಅವಕಾಶ ಇತ್ತು. ರೇಷನ್ ಕಾರ್ಡ್ ಏನೇ ತಿದ್ದುಪಡಿ ಇದ್ದರೂ ಕೂಡ ಮಾಡಿಸ್ಕೋಬೋದಾಗಿತ್ತು. ಹೆಸರು ಸೇರಿಸೋದು, ತೆಗೆಸೋದು, ಸ್ಪೆಲ್ಲಿಂಗ್ ಮಿಸ್ಟೇಕು, ಅಡ್ರೆಸ್ ಚೇಂಜು, ಫೋನ್ ನಂಬರ್ ಚೇಂಜು ಎಲ್ಲದೂ ಕೂಡ ಮಾಡಿಸ್ಕೋಬೋದಾಗಿತ್ತು. ಬಟ್ ಇವಾಗ ಅವಕಾಶ ಇಲ್ಲ ತಿದ್ದುಪಡಿಗೆ. ನಾನು ಆಗಲೇ ಹೇಳ್ದಂಗೆ ಲೇಬರ್ ಕಾರ್ಡ್ ಇರೋರಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಇದೆ. ನೋಡೋಣ, ರೇಷನ್ ಕಾರ್ಡ್ ತಿದ್ದುಪಡಿಗಾಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಇವಾಗ ಯಾವುದೇ ರೀತಿ ಸದ್ಯಕ್ಕೆ ಅವಕಾಶ ಇಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣದ್ರ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿರೋದು. ಅದು ತಿಳ್ಕೊಬೇಕಂದ್ರೆ ಲಾಸ್ಟ್ ವಿಡಿಯೋನ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.